ಗಾಯ್ಸ್ ನೋಡಿ ಸಿಗ್ನಲ್ ಬಿಡ್ತು ಬ್ರೋ. ಈ ಥರ ಕೊಲಾಬ್ರೇಷನ್ ನಾನು ಬೇಕಾದ್ರೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಇದೇನು ಸೊಪ್ಪು? ಸೊಪ್ಪಿನ ಸೊಪ್ಪು. ಹೆಲೋ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೋಡ್ಬೋದು ನಾನು ಮಸ್ತು ಟೆರಸಲ್ಲಿ ಯಾವ ಪ್ಲೇಸಲ್ಲಿ ಕುಂತಿದ್ದೀನಿ ಅಂತ. ನೋಡಿ ಈ ಥರ ಸಜ್ಜಾ ಇದೆ, ಇಲ್ಲಿ ಕುಂತಿದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ವೆದರ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಮುಂಚೆಗಿಂತ. ನೋಡ್ಬೋದು ನೀವು ಇಲ್ಲಿ ನೋಡಿ ಎಷ್ಟು ಎಲ್ಲ ಕ್ಲಿಯರ್ ಆಗಿದೆ. ಅಷ್ಟೇ ಅಲ್ಲ, ಮುಂಚೆ ಥರ ಬಿಸಿಲು ಕೂಡ ಇಲ್ಲ, ಮಸ್ತು ತಣ್ಣಗೆ ಗಾಳಿ ಇದೆ ಮತ್ತು ಕಾಮಾಗೇ ವೆದರ್ ಇದೆ. ಹಿಂಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲಾದರೂ ರೈಡಿಂಗ್ ಹೋಗೋಕ್ಕೆ. ನೋಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಗಾಡಿನ ಸ್ವಲ್ಪ ರೆಡಿ ಮಾಡಿಸ್ತಾ ಇದ್ದೀನಿ. ಮೊನ್ನೆ ಇನ್ನು ಟೈರ್ ಹಾಕ್ಸ್ಕೊಂಬಂದೆ ಹೊಸದು. ಇನ್ನೊಂದು ಏನು ಗೊತ್ತಾ ವಿಷಯ, ನಾನು ಬೆಳಗ್ಗೆ ಎದ್ಬಿಟ್ರೆ ಸೀನ್ ಸ್ಟಾರ್ಟ್ ಆಗಿಬಿಡುತ್ತೆ. ಮೇಲಿಂದ ಮೇಲೆ ಸೀನ್ ಮೇಲೆ ಸೀನ್ ಬರುತ್ತೆ, ಸ್ವಲ್ಪ ನೆಗಡಿ ಥರನೂ ಆಗ್ಬಿಡುತ್ತೆ. ಏನಕ್ಕಂತ ಗೊತ್ತಿಲ್ಲ, ನಾನು ಯಾವಾಗಲೂ ರೆಗ್ಯುಲರಾಗಿ ಹಂಗೆ ಆಗೋದು. ಸ್ವಲ್ಪ ಹೊತ್ತಿರುತ್ತೆ ಅಷ್ಟೇ, ಆಮೇಲೆ ಅದು ನಾರ್ಮಲ್ ಆಗಿಬಿಡುತ್ತೆ. ನೋಡಿ ನಮ್ಮ ತಂಗಿ ಇನ್ನೂ ಮನೆಗೆ ಇದ್ದಾಳೆ, ಇನ್ನೂ ಸ್ಕೂಲ್ಗೆ ಹೋಗ್ಬೇಕು. ನೋಡಿ ಇನ್ನೂ ಮನ್ಕಂಡೇ ಅವಳೆ. ನೋಡಿ ನಮ್ಮ ಅಜ್ಜಿ ಅಲ್ಲಿಂದ ಗೊತ್ತಾಯ್ತು ನೋಡಿ ದೇವಸ್ಥಾನದಿಂದ. ಮತ್ತೆ ಇಲ್ಲಿ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕೋರೆ ನಮ್ಮ ಫ್ರೆಂಡ್ಸ್ಗಳು. ಹೊಲ್ಟೋಗೈತೆ ಅಯ್ಯ ಬಿಡು, ಹೊಲ್ಟೋಗೈತೆ. ಏನು ಗೊತ್ತಾಗ್ತಿಲ್ಲ, ಹೋಗೈತಮ್ಮ ಇದು. ಎಷ್ಟೋಗದ್ ನೋಡಿದ್ರೆ ಗೊತ್ತಾಗಲ್ವಾ? ನೋಡಲ್ಲಿ ಟೈಪು ನನಗೂ ಬರಲ್ಲ. ನೋಡಿ ನಮ್ಮ ಅಜ್ಜಿ ಸೊಪ್ಪು ತಂದೈತಿ. ಅದೇನು ಸೊಪ್ಪು? ಸೊಪ್ಪಿನ ಸೊಪ್ಪು. ಸೊಪ್ಪು ಮಾಡ್ತೀಯಾ? ನೋಡಿ ನಮ್ಮಮ್ಮ ಮತ್ತೆ ಉಪ್ಪಿಟ್ಟು ಮಾಡ್ತಾವ್ರೆ. ಬರೇ ಉಪ್ಪಿಟ್ಟೆ ಆಗೋಯ್ತು. ತರಕಾರಿ ಉಪ್ಪಿಟ್ಟು ತಗೋ. ಏನ್ ತರಕಾರಿ ಉಪ್ಪಿಟ್ಟು ಆಗೋ ಗಾಯ್ಸ್. ಇವಾಗ ನಮ್ಮಮ್ಮ ಅವಳಿಗೆ ಸ್ನಾನ ಮಾಡ್ಸಕ್ ಕರ್ಕೊಂಡು ಹೋಯ್ತೈತಿ. ನೋಡಿ ಹೋಗೆ ಬರ್ತೀನಿ ಬಂದೆ ಬಾಯ್ ಬಾಯ್. ಡ್ರೆಸ್ ಹಾಕಿದ್ಯಾ ಗಾಯ್ಸ್? ನೋಡಿ ಪಿಂಕ್ ಹಾಕ್ಬಿಟ್ಟವಳೆ ಗಾಯ್ಸ್. ಇವಾಗ ನೋಡಿ ನಾವು ನಮ್ಮ ಕಾರಲ್ಲಿದ್ದೀವಿ. ಏನಕ್ಕಂದರೆ ಇವಾಗ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಅಲ್ಲಿ MG ರೋಡ್ಗೆ ಶಾಪಿಂಗ್ ಹೋಗಿದ್ದಾರೆ ತುಮಕೂರಲ್ಲಿ. ನಾವು ಗೊತ್ತಲ್ಲ, ನಾವು ತುಮಕೂರಲ್ಲಿರೋದು. ಸೊ ಇವಾಗ ಅವ್ರನ್ನ ಕರ್ಕೊಂಬರೋಣ ಬನ್ನಿ. ಎಷ್ಟು ಬಿಸಿಲಾಗಿದೆ, ನಾನು ಊಟ ಮಾಡೋಷ್ಟರಲ್ಲಿ ಅಲ್ಲೇ ನಡ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ಲವ್ರೆ ಶಾಪಿಂಗ್ ಮಾಡ್ತವ್ರೆ, ಬನ್ನಿ ಹೋಗೋಣ ಕಾರ್ ಎತ್ಕೊಂಡು. ನೋಡಿ ಇವಾಗ ಸ್ಟಾರ್ಟ್ ಮಾಡೋಣ ನಮ್ಮ ಕಾರ್ನ. ನೋಡಿ ಸ್ಟಾರ್ಟ್ ಆಯಿತು. ಇವಾಗ ಸೀದಾ ನಾನು ಅಲ್ಲಿ ಅವ್ರ ಹತ್ರ ಸಿಗ್ತೀನಿ ಗಾಯ್ಸ್. ನೋಡಿ ಸಿಗ್ನಲ್ ಬಿಡ್ತು. ಗಾಯ್ಸ್ ಸೆಕೆ ಮಾತ್ರ ನೋಡ್ಬೋದು ಎಷ್ಟು ಸೆಕೆ ಆಗ್ತಿದೆ ಅಂತ. ಅಪ್ಪ ಗಾಯ್ಸ್ ಫೈನಲಿ ಬಂದು ನೋಡ್ಬೋದು. ಇವಾಗ ಇಲ್ಲಿದ್ದೀವಿ, ಹೋಗೋಣ ಬನ್ನಿ. ಓಕೆ ಗಾಯ್ಸ್, ಫೈನಲಿ ಮಸ್ತು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದು. ಡ್ಯೂ ಟು ಸಮ್ ಕಾರಣಾಂತಗಳಿಂದ ಅಲ್ಲೇನು ಶೂಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಮಸ್ತು ನಮ್ಮ ಟೆರಸಲ್ಲಿ ಬಂದು ಕುಂತೀನಿ. ನೋಡ್ಬೋದು ಇನ್ನೂ ವೆದರ್ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ವಿಷಯ ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ನಾನು ಒಂದು ಸೋಲೋ ಬೈಕ್ ರೈಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವ ಥರ ಹೋಗುತ್ತೋ ಅಂತ. ಬಟ್ ರೀಸನ್ ಏನು ಗೊತ್ತಾ, ಬಟ್ ಅದಕ್ಕೆ ಸ್ಟಾಪ್ ಆಗ್ತಿರೋದು ಏನಕ್ಕೆ ಅಂದರೆ ಪದೇ ಫೈನಾನ್ಷಿಯಲ್ ಕಂಡೀಷನಿಂದ ಅಷ್ಟೇ, ಇನ್ನೇನೂ ಇಲ್ಲ. ಟ್ರಿಪ್ಪಿಗೆ ಹೋಗೋಕ್ಕೇನೋ ಕಾಸಿದೆ, ಬಟ್ ಮೈಕಿಗೆ ಕಾಸಿಲ್ಲ. ಏನು ಗೊತ್ತಾ, ನಾನು ಇವಾಗ ಹೇಳಿದ್ನಲ್ಲ ನಾನೊಂದು ಒಳ್ಳೆ ಮೈಕ್ನ ತೊಗೊಬೇಕಂತ. ಆ್ಯಕ್ಚುಲಿ ಮೈಕ್ ಎಷ್ಟು ಇಂಪಾರ್ಟೆಂಟಪ್ಪ ಅಂದರೆ, ನಾನು ಇವಾಗ ಬೇರೆ ಕಡೆ ಟ್ರಕ್ಕಿಂಗ್ ವಿಡಿಯೋ ಅಥವಾ ಎಲ್ಲೇ ಔಟ್ಸೈಡ್ ಹೋದ್ರೂ ತುಂಬಾ ನಾಯ್ಸ್ ಇರುತ್ತೆ. ಅದು ಟ್ರಾಫಿಕ್ ಸೌಂಡೇ ಆಗ್ಬೋದು, ಅಥವಾ ಗಾಳಿ ಸೌಂಡೇ ಆಗ್ಬೋದು, ವಿಂಡ್ ಸೌಂಡು, ಅಥವಾ ಅಕ್ಕಪಕ್ಕ ಸರೌಂಡಿಂಗ್ ಸೌಂಡ್ಸೇ ಆಗ್ಬೋದು. ಅದು ನನ್ನ ವೀಡಿಯೋ ನೋಡಿದಾಗ ಅಪ್ಲೋಡ್ ಮಾಡಾದ್ಮೇಲೆ ನನ್ನ ವೀಡಿಯೋ ಫಸ್ಟ್ ನಾನೇ ನೋಡೋದು. ನನಗೆ ಚೆನ್ನಾಗಿ ಅನ್ನಿಸ್ತಿಲ್ಲ ಅಂದರೆ ಇನ್ನು ಬೇರೆಯವ್ರಿಗೆ ಏನು ಅನ್ನಿಸುತ್ತೆ ಅಂತ ನಾನು ಆ ಲೆವೆಲ್ ಯೋಚನೆ ಮಾಡ್ತೀನಿ. ಸೊ ಅದಕ್ಕೆ ಅಂತಲೇ ದುಡ್ಡು ಜೋಡಿಸ್ತಾ ಇದ್ದೀನಿ ಸ್ವಲ್ಪ. ಮತ್ತು ಕೆಲಸಗಳೂ ಇವಾಗ, ಮತ್ತು ನಾನು ಹೇಳಿದ್ನಲ್ಲ ನಾನು ವೀಡಿಯೋ ಶೂಟ್ ಮಾಡ್ತೀನಿ ಅಂತ, ಇವಾಗ ಅಷ್ಟು ಯಾವುದು ಶೂಟ್ಗಳು ಬರ್ತಿಲ್ಲ. ನಿಮಗೆ ಗೊತ್ತು, ಇದು ಇವಾಗ ಎಲ್ಲ ಸೀಸನ್ನು ಆಗೋಗಿದೆ. ಅಷ್ಟು ಏನು ಇವಾಗ ಸೀಸನ್ ಇಲ್ಲ ಅಂತ, ಏನಾದರೂ ಫಂಕ್ಷನ್ ಮಾಡೋ ಸೀಸನ್ ಎಲ್ಲ ಅಷ್ಟು ಇವಾಗ ಬರ್ತಿಲ್ಲ. ಸೊ ಅದಕ್ಕೇ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದು ಅಂತ. ನೋಡೋಣ ಹೆಂಗಾಗುತ್ತೋ ಹಂಗೆ. ಬಟ್ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ,
ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗುತ್ತೋ ಇಲ್ವೋ ಅಂತಲೇ ಅಂದ್ಕೊಂಬಿಟ್ಟಿದ್ದೆ. ಏನಕ್ಕಂದರೆ ಬೆಳಗ್ಗೆಯಿಂದ ಏನೂ ಶೂಟೇ ಮಾಡಿರಲಿಲ್ಲ. ಅದಕ್ಕೇ ಇವಾಗ ನಮ್ಮ ಟೆರಸ್ ಮೇಲೆ ಬಂದು ಏನಾದರೂ ಒಂದು ವೀಡಿಯೋ ಬಿಡೋಣ ಅಂತಲೇ ಇವಾಗ ಏನಾದರೂ ಒಂದು ಮಾತು ಏನಾದರೂ ಒಂದು ಕಾನ್ವರ್ಸೇಷನ್ ಮಾಡೋಣ ಅಂತಲೇ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ, ಇನ್ನೇನಿಲ್ಲ ಅಷ್ಟೇ. ಮತ್ತು ಗೈಸ್ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ನನಗೊಬ್ಬರು ಯೂಟ್ಯೂಬರು ಅವರು ವೀಡಿಯೋಸ್ನ ಮಾಡ್ತಾರೆ ಮತ್ತು ಇನ್ಸ್ಟಾಗ್ರಾಮಲ್ಲೂ ಅವ್ರು ವೀಡಿಯೋಸ್ನ ಮಾಡ್ತಾರೆ. ನಾನು ಆ್ಯಕ್ಚುಲಿ ಅವ್ರ ಕಡೆಯಿಂದ ಒಂದು ಮೇಲ್ ಬಂದಿತ್ತು ನನಗೆ. ಏನಪ್ಪ ಅಂದರೆ, ಬ್ರೋ ಈ ಥರ ಕೊಲ್ಯಾಬ್ರೇಷನ್ನು ನಾನು ಬೇಕಾದ್ರೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಅವ್ರು ಯಾವ ಥರ ಮೇಲ್ ಹಾಕಿದ್ದಾರೆ ಅಂತ. ಅವ್ರ ಮೇಲಲ್ಲಿ ಬೇಸಿಕಲಿ ಏನು ಹೇಳಿದ್ದಾರಪ್ಪ ಅಂದರೆ, ಬ್ರೋ ಈ ಥರ ಕೊಲ್ಯಾಬ್ರೇಷನ್ ಮಾಡೋಣ, ಇಬ್ಬರೂ ಜೊತೇಲಿ ಟ್ರೆಕ್ಕಿಂಗ್ ಮಾಡೋಣ, ನಮ್ಮ ಇಬ್ಬರು ಕೊಲ್ಯಾಬ್ ಮಾಡಿ ಇನ್ನೂ ಚೆನ್ನಾಗಿ ಗ್ರೋ ಆಗೋಣ ಅಂತ ಅವರು ಹೇಳಿದ್ರು. ಮತ್ತು ನಾನು ಅವ್ರ ಪೇಜ್ನ ಒಂದು ಸತಿ ಚೆಕ್ಔಟ್ ಮಾಡಿದೆ. ಸೊ ಬೇಸಿಕಲಿ ಅವರು ಅಷ್ಟೇ ನಂತರನೇ ಸೋಲೋ ಟ್ರಾವೆಲರು, ಮತ್ತು ಟ್ರಕ್ಕಿಂಗ್ ಕೂಡ ಅವರೂ ಮಾಡ್ತಾರೆ, ಟ್ರಕ್ಕಿಂಗೂ ಮಾಡ್ತಾರೆ, ಮತ್ತು ದೇವಸ್ಥಾನಗಳಿಗೆ ನಾವು ಹೋಗ್ತೀವಲ್ಲ ಅದೇ ಥರ ಅವ್ರದ್ದು ಕಂಟೆಂಟ್ ಇದೆ. ನನಗೇನೋ ಚೆನ್ನಾಗಿ ಅನ್ನಿಸ್ತು. ಸೊ ನೋಡೋಣ, ನಾನು ಏನೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅವ್ರ ಜೊತೆಗೇ ಏನಾದರೂ ಟ್ರಿಪ್ಪಿಗೆ ಹೋಗೋಕ್ಕೆ. ನೆಕ್ಸ್ಟ್ ಟ್ರಿಪ್ಪು ಬಂದರೂ ಬರ್ಬೋದು ಅವ್ರ ಜೊತೆಗೇ, ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಮತ್ತು ಈ ಸಂಡೇ ಏನೋ ದೊಡ್ಡದಾಗೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇನ್ನೊಂದು ಮಸ್ತು ಅಡ್ವೆಂಚರಸ್ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ಬಟ್ ಅದು ಅವ್ರ ಜೊತೆ ಅಲ್ಲ, ನಮ್ಮದು ಮಾಮೂಲಿ ನಮ್ಮ ಫ್ರೆಂಡ್ ಇದ್ನಲ್ಲ ಅವನ ಜೊತೆ. ಮತ್ತು ನನಗಂತೂ ಎಷ್ಟು ಖುಷಿ ಆಯ್ತಪ್ಪ ಅಂದರೆ, ಇನ್ನೂ ನಾನು ವೀಡಿಯೋ ಮಾಡೋಕ್ಕೆ ಶುರು ಮಾಡಿ ಒಂದು 15 ಡೇಸ್ ಆಗ್ತಾ ಬರ್ತಿದೆ. ಆಲ್ರೆಡಿ ನನಗೊಬ್ಬರು ಕೊಲ್ಯಾಬ್ರೇಷನ್ಗೆ ಕರೀತಾ ಇದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ವ್ಯೂಸು ಕೂಡ ಅಷ್ಟೇ ಸ್ವಲ್ಪನೇ ರೀಚ್ ಆಗ್ತಿದೆ. ಡೈರೆಕ್ಟ್ ಒಂದೇ ಸತಿ ಸಕ್ಸಸ್ಸು ಅದು ನನಗೂ ಇಷ್ಟ ಇಲ್ಲ. ಬಿಲ್ಡ್ ಮಾಡೋಣ, ಚಿಕ್ಕದ್ರಿಂದ ಸ್ಕ್ರ್ಯಾಚಿಂದನೇ ಬಿಲ್ಡ್ ಮಾಡೋಣ. ನಿಮ್ಗೂ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಏನು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿ ಒಂದು ಲೆವೆಲ್ಗೆ ಹೋಗೋದನ್ನ ನೋಡೋಕ್ಕೆ ನಿಮ್ಗೂ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಒಂದು ಲೆವೆಲ್ಗೆ ಹೋದಾಗ ನನಗೂ ಅನಿಸುತ್ತೆ ನೋಡು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ, ಇವಾಗ ಎಲ್ಲಿ ಹೋಗಿದ್ದೀನಿ ಅಂತ ನನಗೂ ಅನಿಸುತ್ತೆ. ಸೊ ಮಸ್ತಿರುತ್ತೆ ಮಾತ್ರ ನಮ್ಮ ಜರ್ನಿ ಅಡ್ವೆಂಚರಸ್ ಆಗಿ. ರಿಯಾಲಿಟಿ ಏನಿದೆ ಅದನ್ನೇ ತೋರಿಸ್ಕೊಡ್ತೀನಿ, ಜಾಸ್ತಿ ತಲೆಗೆ ಹಾಕೋದಾಗಲಿ ಮತ್ತು ಬೇರೆಯವ್ರ ಥರ ಕೋರ್ಸ್ನ ಸೆಲ್ ಮಾಡೋದು ಮತ್ತು ಫ್ಲೆಕ್ಸ್ ಮಾಡೋದು ಅದು ಇದು ಅವೇನು ಮಾಡಲ್ಲ. ಏನು ರಿಯಾಲಿಟಿ ಇದೆಯೋ ಅದನ್ನೇ ತೋರಿಸೋದು. ಮತ್ತು ಗೈಸ್ ನಾಳೆನ ವೀಡಿಯೋ ಅಪ್ಡೇಟ್ ಏನಪ್ಪ ಅಂದರೆ, ನಾಳೆ ಯಾವುದೇ ರೀತಿ ವೀಡಿಯೋ ಬಿಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ನಾನೊಂದು ಚಾಲೆಂಜ್ ವೀಡಿಯೋನ ಮಾಡ್ತಾಯಿದ್ದೀನಿ, 100 ರೂಪೀಸ್ ಚಾಲೆಂಜ್ ಅಂತ. ಸರ್ವೈವಿಂಗ್ ಅಂದರೆ 100 ರೂಪೀಸ್ ಇಕ್ಕೊಂಡು ನಮ್ಮ ತುಮಕೂರಲ್ಲಿ ಸರ್ವೈವ್ ಆಗ್ಬೋದಾ, ಅಂದರೆ ಆ 100 ರೂಪಾಯಲ್ಲೇ ನಾನು ತಿಂಡಿನ ಮಾಡಬೇಕು ಮತ್ತು ಊಟನ ಮಾಡಬೇಕು ಮತ್ತು ಈ ಬಿಸಿಲಲ್ಲೂ ಹೇಗೆ ಸರ್ವೈವ್ ಆಗಬೇಕು ಬರೀ 100 ರೂಪಾಯಿನೇ ಇಕ್ಕೊಂಡು ಅಂತ ನಾನು ಕಂಪ್ಲೀಟಾಗಿ ವಿಡಿಯೋ ಒಂದು ಮಾಡಿ ನೀಟಾಗಿ ತೋರಿಸ್ಕೊಡ್ತೀನಿ ನಿಮಗೆ. ಇವನು ತುಮಕೂರಲ್ಲಿ ಇದ್ದರೆ 100 ರೂಪೀಸಲ್ಲಿ ಸರ್ವೈವ್ ಮಾಡ್ಬೋದಾ ಏನು ಅಂತ. ಅದಕ್ಕೋಸ್ಕರ ನಾನು ಏನಕ್ಕಂದರೆ ನಾನು ಫುಲ್ ಡೇ ನಾಳೆ ಶೂಟ್ ಮಾಡ್ತೀನಲ್ಲ, ಅದಕ್ಕೋಸ್ಕರ ನಾನು ನಾಳೆ ವಿಡಿಯೋನ ಬಿಡೋಕ್ಕಾಗಲ್ಲ. ಸೊ ನಾಡಿದ್ದು ಬಿಡ್ತೀನಿ ಆಸ್ ಯೂಶುವಲ್ ನಮ್ದು 7 PM 7 ಗಂಟೆಗೆ. ಸೊ ಅದನ್ನ ವಿಡಿಯೋನ ಯಾರು ಮಿಸ್ ಮಾಡ್ದಂಗೆ ನೋಡಿ. ಓಕೆ ಗೈಸ್, ಫೈನಲಿ ಈ ಒಂದು ನಮ್ಮ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ, ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.